ಹಾಯ್ ಹಲೋ ನಮಸ್ಕಾರ ಎಲ್ಲ ಪ್ರೀತಿಯ ಚಾಲಕ ಮಿತ್ರರಿಗೆ. ಸ್ನೇಹಿತರೆ, ನಿನ್ನೆಯೂ ಕೂಡ ಯೂಸುಫ್ ಅನ್ನುವಂತಹ ಒಬ್ಬ ಆಟೋ ಚಾಲಕ ಆಟೋದಲ್ಲೇ ಕುಳಿತುಕೊಂಡು ವಿಷವನ್ನು ಸೇವನೆ ಮಾಡಿ ಮರಣ ಹೊಂದಿರತಕ್ಕಂಥದ್ದನ್ನು ತಾವೆಲ್ಲರೂ ಕೂಡ ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡಿರ್ತೀರ. ಸ್ನೇಹಿತರೆ, ಉದ್ಯೋಗಗಳು ಎಲ್ಲೂ ಸಿಗದೆ ಆಟೋ ವೃತ್ತಿಯನ್ನೇ ನಂಬಿ ಹಲವಾರು ಜನ ಯುವಕರುಗಳು ಇತ್ತೀಚಿನ ದಿನಗಳಲ್ಲಿ ಆಟೋ ವೃತ್ತಿಗೆ ಬರ್ತಾ ಇದ್ದೀರ. ಬಹುದೊಡ್ಡ ನೋವನ್ನು ಮುಂದಿನ ದಿನಗಳಲ್ಲಿ ತಾವುಗಳೆಲ್ಲರೂ ಕೂಡ ತಿಂತೀರಾ ಅಂತ ಅಂದ್ಕೊಳ್ಬೇಕಾಗುತ್ತೆ. ಏಕೆಂದರೆ ಇವತ್ತು ತಮ್ಮಗಳಿಗೆ ಕೇವಲ ಇರತಕ್ಕಂಥ ಕೈಯಲ್ಲಿರುವಂತಹ ಅಲ್ಲಿ ಇಲ್ಲಿ ಸಾಲ ಮಾಡಿ 50,000 1 ಲಕ್ಷವನ್ನು ಕೊಟ್ಟು ವಾಹನಗಳನ್ನು ಖರೀದಿ ಮಾಡ್ತಿರುವಂತಹ ನೀವುಗಳು, ನಿಮಗೆ ಯಾರು ಫೈನಾನ್ಸ್ದಾರರು, ನಿಮಗೆ ಯಾರು ಬಡ್ಡಿಯನ್ನು ಕೊಡ್ತಾ ಇದ್ದಾರೆ ಹಣವನ್ನು, ನೀವು ಯಾವ ಕಂಪನಿಯ ಜೊತೆಯಲ್ಲಿ ಸಾಲ ಮಾಡ್ತಾ ಇದ್ದೀರಾ ಅಂತಕ್ಕಂತಹ ಯಾವುದೇ ಮುಂದಾಲೋಚನೆಗಳಿಲ್ಲದೆ ಇರತಕ್ಕಂಥದ್ದು ಮತ್ತು ಅವರು ಹಾಕುವಂತಹ ಕಂಡೀಷನ್ಗಳನ್ನ ಬಗ್ಗೆ ಮಾಹಿತಿಗಳಿಲ್ಲದೆ ಇರತಕ್ಕಂಥದ್ದು ತಮ್ಮಗಳಿಗೆ. ಇವತ್ತು ಹೊಸ ಆಟೋವನ್ನು ಖರೀದಿ ಮಾಡ್ತೀನಿ ಅಂತಕ್ಕಂತಹ ಒಂದು ಖುಷಿ ಬಿಟ್ಬಿಟ್ರೆ ನಿಮ್ಮಲ್ಲಿ ಬೇರೆ ಜೀವನದಲ್ಲಿ ಬರೀ ಕಹಿ ಅನುಭವಗಳೇ ನಿಮ್ಮ ಆಟೋ ವೃತ್ತಿಯಲ್ಲಿ ತುಂಬಿಕೊಂಡಿರ್ತದೆ. ಇವರು ನೀವು ವಾಹನವನ್ನು ಖರೀದಿ ಮಾಡುವಂತಹ ಸಂದರ್ಭಗಳಲ್ಲಿ ಹೇಳುವಂತಹ ಬಡ್ಡಿಯನ್ನು ಯಾವುದೇ ಕಾರಣಕ್ಕೂ ಹಾಕೋದಿಲ್ಲ. ಇದು ತಾವುಗಳೆಲ್ಲರೂ ಕೂಡ ಮೊದಲನೇದಾಗಿ ಅರ್ಥ ಮಾಡ್ಕೋಬೇಕು ಸ್ನೇಹಿತರೆ. ಇವತ್ತು ₹1 ₹1 20 ಪೈಸೆ ಅಂತ ಬಡ್ಡಿಯನ್ನು ಹೇಳ್ತಾರೆ. ಹಾಗಿದ್ಮೇಲೆ ಇವತ್ತು ಬಡ್ಡಿ ಕಟ್ಟೋದಕ್ಕೆ ಯಾಕೆ ಇಷ್ಟೊಂದು ನೋವನ್ನು ಅನುಭವಿಸ್ತಾ ಇದ್ದಾರೆ ಚಾಲಕರುಗಳು? ಒಂದು ಕಡೆ ದುಡಿಮೆ ಇಲ್ಲದೆ ಇರ್ತಕ್ಕಂಥದ್ದು, ಎರಡನೇದು ಬೆಂಗಳೂರು ನಗರಕ್ಕೆ ಅತಿ ಹೆಚ್ಚು ವಾಹನಗಳು ರಿಜಿಸ್ಟ್ರೇಷನ್ ಆಗ್ತಾ ಇರ್ತಕ್ಕಂಥದ್ದು, ಮೂರನೇದು ಖಾಸಗಿ ವಾಹನಗಳನ್ನು ಕೂಡ ಸಾರ್ವಜನಿಕ ಸೇವೆಗೆ ಬಳಕೆಯನ್ನು ಮಾಡ್ತಿರ್ತಕ್ಕಂಥದ್ದು, ನಾಲ್ಕನೇದು ಇವೆಲ್ಲವನ್ನು ಕೂಡ ನಿರ್ವಹಿಸಬೇಕಾದಂತಹ ಸಾರಿಗೆ ಇಲಾಖೆಗೆ ಸಂಬಂಧಪಟ್ಟ ಅಧಿಕಾರಿಗಳ ಮೌನ. ಇವೆಲ್ಲವನ್ನು ಕೂಡ ಬಳಕೆಯನ್ನು ಲಾಭವಾಗಿ ಪರಿವರ್ತನೆ ಮಾಡಿಕೊಟ್ಟಿರ್ತಕ್ಕಂತಹ ಖಾಸಗಿ ಫೈನಾನ್ಸಿಯರ್ಗಳು ಕೆಲವೊಂದಿಷ್ಟು ಜನಗಳ ಜೊತೆಯಲ್ಲಿ ಸೇರಿ ತಮ್ಮ ಇಚ್ಛಾನುಸಾರವಾಗಿ ಆಟೋ ಚಾಲಕರುಗಳನ್ನು ಲೂಟಿ ಮಾಡುವಂತಹ ಕೆಲಸ ಕಾರ್ಯಗಳು ನಡೀತಾ ಇದೆ. ಈಗ ಯೂಸುಫ್ ಅವರು ಮರಣ ಹೊಂದುವಂತಹ ಸಂದರ್ಭದಲ್ಲಿ ತಾವೇ ಒಂದು ವಿಡಿಯೋವನ್ನು ಮಾಡಿ ಅದನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಹಾಕಿ ವಿಷವನ್ನು ಸೇವನೆಯನ್ನು ಮಾಡಿ ಮರಣವನ್ನು ಹೊಂದಿದ್ದಾರೆ. ಅವ್ರು ಹೇಳ್ತಾರೆ, 20% ಬಡ್ಡಿಯನ್ನು ಪಾವತಿ ಮಾಡ್ತಾ ಇದ್ವಿ ಅಂತ ಹೇಳ್ತಾರೆ. ಅಂದರೆ ಲೆಕ್ಕ ಹಾಕೊಳ್ಳಿ, ಕಾನೂನು ಸುವ್ಯವಸ್ಥೆಗಳು ಯಾವ ಮಟ್ಟಕ್ಕೆ ಹದಗೆಟ್ಟು ಹೋಗಿದೆ ಅಂತಕ್ಕಂಥದ್ದಕ್ಕೆ ಇದು ಸಾಕ್ಷಿ ಆಗುತ್ತೆ ಅಲ್ವೇ? ಯಾಕೆ ಸಾಕ್ಷಿ ಆಗೋದಿಲ್ಲ? ಇದು ಸಾಕ್ಷಿ ಆಗುತ್ತೆ. 20% ಬಡ್ಡಿ ಅಂದರೆ ಏನು ಹುಡುಗಾಟನ ಇವತ್ತು? ಇದೇ ರೀತಿ ಸ್ನೇಹಿತರೆ, ತಾವೆಲ್ಲರೂ ಕೂಡ ಆಟೋ ಚಾಲಕರುಗಳು ಜೀವನವನ್ನು ಮಾಡೋದು ತುಂಬ ಕಷ್ಟ ಇದೆ. ನೀವು ಅಂದ್ಕೊಂಡಷ್ಟು ಸುಲಭವಾಗಿಲ್ಲ ನಮ್ಮ ವೃತ್ತಿ. ನೋಡೋರಿಗೆ ತುಂಬ ಸುಖವಾಗಿ ಕಾಣುತ್ತೆ. ಆಟೋ ಏನು ಕುಂತ್ಕೊಂಡು ಗುರ್ರ ಅನ್ಸ್ಕೊಂಡು ಹೋಗ್ಬಿಟ್ರೆ ಬರ್ರಂತ ಬಂದುಬಿಟ್ರೆ ದುಡ್ಡು ಬಂದ್ಬಿಡ್ತದೆ ಅಂತ ಅಂದ್ಕೊಂಡಿದ್ದಾರೆ. ನಿಮ್ಮನ್ನು ಇಲ್ಲಿ ಹಂತವಾಗಿಯೂ ಕೂಡ ಏನು ಹೇಳಿ, ಒಂದು ಯಾವುದಾದ್ರೂ ಮಾಂಸದ ಮುದ್ದೆ ರಸ್ತೆಯಲ್ಲಿ ಬಿದ್ದರೆ ಅದನ್ನು ಹೇಗೆ ಪಕ್ಷಿಗಳು ಬಂದು ಕಿತ್ತು ತಿಂತವಲ್ವಾ, ಆ ವ್ಯವಸ್ಥೆ ಒಳಗಡೆ ನೀವಿದ್ದೀರಾ. ಇಂತಹ ಖಾಸಗಿ ಫೈನಾನ್ಸ್ಗಳಿಂದ ಹೋಗಿ ಬಡ್ಡಿಗೆ ಹಣವನ್ನು ತೆಗೆದುಕೊಂಡು ವ್ಯವಹಾರ ಮಾಡೋದ್ರ ಬದಲು ನೀವೇ ನಂಬಿರ್ತಕ್ಕಂತಹ ಬ್ಯಾಂಕ್ಗಳಲ್ಲಿ ವ್ಯವಹಾರಗಳನ್ನ ಮಾಡಿ, ಆದಷ್ಟು ಮಾತನಾಡುವ ಸಂದರ್ಭದಲ್ಲಿ ಬಡ್ಡಿ ವ್ಯವಹಾರವಾಗಿ ಕಡಿಮೆ ಬಡ್ಡಿಗೆ ಎಲ್ಲಿ ಹಣ ಸಿಕ್ಕುತ್ತೋ ಅಲ್ಲಿ ವ್ಯವಹಾರವನ್ನು ಮಾಡಿ. ಸ್ವಲ್ಪ ಆದಷ್ಟು ನಾನು ಹೊಸ ಚಾಲಕರುಗಳಲ್ಲಿ, ಅದರಲ್ಲೂ ಆಟೋ ವೃತ್ತಿಗೆ ಬರ್ತಿರ್ತಕ್ಕಂಥ ಹೊಸ ಚಾಲಕರುಗಳಲ್ಲಿ ಮನವಿಯನ್ನು ಮಾಡ್ಕೊಳ್ತೇನೆ. ನಿಮ್ಮ ಇಚ್ಛಾನುಸಾರವಾಗಿ ಕುಣಿದು ಕುಪ್ಪಳಿಸ್ಬೇಡಿ, ಯಾರೋ ಹೇಳ್ತಾರೆ ಅಂತೇಳಿ. ನಿಮ್ಮ ಒಂದಿಷ್ಟು ಆಲೋಚನೆಗಳನ್ನ ಯೋಚನೆಯನ್ನು ಮಾಡಿ, ನಾವು ಎಷ್ಟನ್ನ ತಿಂಗಳಿಗೆ ಕಂತನ್ನು ಕಟ್ಟೋದಕ್ಕೆ ಸಾಧ್ಯ ಇರುತ್ತೆ ಅಷ್ಟನ್ನು ಹಾಕಿಸ್ಕೊಂಡು ಆದಷ್ಟು ಕಡಿಮೆ ಡೌನ್ ಪೇಮೆಂಟ್ ಮಾಡಿ ಗಾಡಿಗಳನ್ನ ತಗೊಳ್ಬೇಕು. ಮತ್ತು ಹೊಸದಾಗಿ ಹ್ಯಾಂಡ್ ಲೋನ್ಗಳನ್ನ ಹಾಕಿಸ್ಕೊಳ್ಳುವಂಥವ್ರು, ಈ ಲೋನ್ ಮುಗಿದ ನಂತರದಲ್ಲಿ ಮತ್ತೆ ಹ್ಯಾಂಡ್ ಲೋನ್ ಹಾಕಿಸ್ಕೊಳ್ಳುವಂಥವ್ರು, ಇಂತಹವ್ರನ್ನೇ ಕಾಯ್ದು ಕೂತಿರ್ತಕ್ಕಂತಹ ಬಕ ಪಕ್ಷಿಗಳ ರೀತಿಯಲ್ಲಿ ಕಾಯ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಗಲ್ಲಿಗಳಲ್ಲೂ ಕೂಡ ಇದ್ದಾರೆ. ಸ್ವಲ್ಪ ಆದಷ್ಟು ಹುಷಾರಾಗಿ ತಾವುಗಳು ಇಂತಹ ಕೆಲಸ ಕಾರ್ಯಗಳಿಗೆ ಕೈ ಹಾಕಬೇಕು. ತಮ್ಮ ಜೀವನ ತಮ್ಮ ಕೈಯಲ್ಲೇ ಇದೆ, ಬೇರೆ ಯಾರ ಕೈಯಲ್ಲೂ ಇಲ್ಲ. ನೋಡಿ, ನಮ್ಮ ಯೂಸುಫ್ ಅವರು ಕೂಡ ಇವತ್ತು ಒಂದು ಹೆಜ್ಜೆ ಮುಂದೆ ಹೋಗಿ ತಾವು ದುಡಿದು ಜೀವನವನ್ನು ಸಾಗಿಸ್ತಿದ್ದಂತಹ ಆಟೋ ರಿಕ್ಷಾದಲ್ಲಿ ವಿಷವನ್ನು ಕುಡಿಯುವಂತಹ ವ್ಯವಸ್ಥೆ ಒಳಗಡೆ ನಾವು ಬರ್ತಾ ಇದೀವಿ ಅಂತಂದರೆ ಶೇಮ್ ಅಲ್ವಾ ಇದು ನಮಗೆ?